ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಜಾತಿ ಜನಗಣತಿ ವರದಿ ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿರುವಂತಹ ಸಂದರ್ಭದಲ್ಲೇ ಇವತ್ತು ಒಕ್ಕಲಿಗ ಶಾಸಕರ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಜಾತಿ ಜನಗಣತಿ ವರದಿಯ ಬಗ್ಗೆ ಪರ ವಿರೋಧಾಭಾಸಗಳು ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಒಕ್ಕಲಿಗ ಶಾಸಕರು, ಸಚಿವರುಗಳು ಹಾಗೂ ಎಂಎಲ್ಸಿಗಳ ಸಭೆ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆಯುತ್ತೆ. ಶಿವಾನಂದ ವೃತ್ತ ಸರ್ಕಾರಿ ನಿವಾಸದಲ್ಲಿ ನಡೆಯುವಂತಹ ಸಭೆ ಇದು. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಸರ್ಕಾರಿ ನಿವಾಸದಲ್ಲಿ ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಶಾಸಕರುಗಳು, ಸಚಿವರುಗಳು, ಒಕ್ಕಲಿಗ ಶಾಸಕರುಗಳು, ಸಚಿವರುಗಳು ಮತ್ತು ಎಂಎಲ್ಸಿಗಳ ಅಭಿಪ್ರಾಯವನ್ನು ಆಲಿಸಲಿದ್ದಾರೆ. ಡಿಸಿಎಂ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಒಂದಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರುಗಳ ಸಭೆಯನ್ನು ಕರೆದಿದ್ದಾರೆ ಡಿಸಿಎಂ. ವರದಿಯಲ್ಲಿ ಅಂದರೆ ಈ ವರದಿಯ ಕುರಿತಾಗಿ ಇದರ ಸಾಧಕ ಬಾಧಕಗಳು ಏನೇನು, ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಆಲಿಸಲಿದ್ದಾರೆ ಡಿಕೆ ಶಿವಕುಮಾರ್. ಜಾತಿವಾರು ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ವರದಿಯಲ್ಲಿನ ಒಕ್ಕಲಿಗ ಜಾತಿ ಕುರಿತ ಅಂಕಿಅಂಶಗಳ ಕುರಿತಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ವರದಿ ಬಗ್ಗೆ ಯಾವ ನಿಲುವನ್ನು ತಾಳಬೇಕು, ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಈ ಸಭೆ ಬಹಳ ಮಹತ್ವ ಪಡ್ಕೊತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗರ ಸಂಘದಿಂದಲೂ ಇಂದು ಕಾರ್ಯಕಾರಿ ಸಭೆ ಇದೆ. ಹಾಗಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು ನೋಡಿ, ಒಂದು ನಾವು ಗಮನಿಸಬೇಕು, ಈ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವಂಥ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ವರದಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ಕೂಡ ಕರೆಯಲಾಗಿದೆ. ಸಮೀಕ್ಷಾ ವರದಿಗೆ ಸಂಘ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದು, ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಅನ್ನುವಂಥ ಒಂದು ಮಾಹಿತಿ ಇದೆ. ಒಟ್ಟಾರೆ ಗಣತಿ ವಿರುದ್ಧ ಈ ಜಾತಿ ಯುದ್ಧ ಅನ್ನುವಂಥದ್ದು ಕಾವೇ ಇರ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಈ ಒಂದು ಜಾತಿ ಗಣತಿಯ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಅದರ ಸ್ವಪಕ್ಷದಲ್ಲೂ ಕೂಡ ವಿರೋಧಾಭಾಸಗಳು ವ್ಯಕ್ತವಾಗ್ತಾ ಇದೆ. ಪರ ವಿರೋಧ ಚರ್ಚೆಗಳು ಆಗ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಇದೇ ತಿಂಗಳ 17ನೇ ತಾರೀಕು ನಡೆಯುವಂಥ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬಹಳ ಮಹತ್ವವನ್ನು ಪಡ್ಕೋತಾ ಇದೆ. ಇದರ ನಡುವೆ ಇವತ್ತು ಒಕ್ಕಲಿಗ ಶಾಸಕರುಗಳು, ಎಂಎಲ್ಸಿಗಳು ಮತ್ತು ಸಚಿವರ ಒಂದು ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿರುವಂಥದ್ದು ಬಹಳ ಮಹತ್ವ ಪಡ್ಕೋತಾ ಇದೆ. ಈ ಸಭೆಯಲ್ಲಿ ಈ ನಾಯಕರುಗಳ, ಒಕ್ಕಲಿಗ ನಾಯಕರುಗಳ ಅಭಿಪ್ರಾಯವನ್ನು ಆಲಿಸಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆ ಮೂಲಕ ಒಕ್ಕಲಿಗ ಜಾತಿ ಕುರಿತ ಅಂಕಿಅಂಶಗಳ ಬಗ್ಗೆ ವ್ಯಕ್ತವಾಗ್ತಾ ಇರುವಂಥ ಒಕ್ಕಲಿಗ ಸಮುದಾಯದ ನಾಯಕರುಗಳ ಆಕ್ರೋಶ, ಅದರ ಬೆನ್ನಲ್ಲೇ ಒಕ್ಕಲಿಗ ಸಮುದಾಯದ ನಾಯಕರುಗಳ ಅಭಿಪ್ರಾಯವನ್ನು ಆಲಿಸಿ ಯಾವ ನಿಲುವನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತು ಡಿಸಿಎಂ ತೀರ್ಮಾನವನ್ನು ಮಾಡಲಿದ್ದಾರೆ. ಯಾಕೆಂದರೆ ಒಕ್ಕಲಿಗ ಸಮುದಾಯದ ಪ್ರಬಲ